ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೆಲ್ಲರೂ ಕೇಳಿ ಬರ್ತಾ ಇರುವಂತಹ ಸುಭಾಷಿತ ಈ ಇಬ್ಬರೂ ನಿತ್ಯ ಸುಖಿಗಳೇ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಯೇ ಚ ಮೂಢತಮಾ ಲೋಕೆ ಯೇ ಚ ಬುದ್ಧೇಃ ಪರಂಗತಾಃ ತೇ ನರಾಃ ಸುಖಮೇಧಂತೆ ಕ್ಲಿಶ್ಯಂತ್ಯಂತರಿತಾ ಜನಾಃ. ಯೇ ಚ ಮೂಢತಮಾ ಲೋಕೆ ಯೇ ಚ ಬುದ್ಧೇಃ ಪರಂ ಗತಾಃ ತೇ ನರಾಃ ಸುಖಮೇಧಂತೆ ಕ್ಲಿಶ್ಯಂತ್ಯಂತರಿತಾ ಜನಾಃ. ಮಾನವರನ್ನು ಅತ್ಯಂತ ದಡ್ಡರು, ಬ್ರಹ್ಮಜ್ಞಾನಿಗಳು ಮತ್ತು ಮಧ್ಯಮ ವರ್ಗದ ಸಂಸಾರಿಗಳು ಅಂತ 3 ವಿಭಾಗ ಮಾಡಿ ವಿಂಗಡಿಸಲಾಗಿದೆ. ತುಂಬ ದಡ್ಡರಾಗಿದ್ದರೆ ಅಂಥವರಿಗೆ ಆತ್ಮಗೌರವವಾಗಲಿ, ಅಹಂಕಾರ, ಮಮಕಾರಗಳಾಗಲಿ, ಬೇಕು ಬೇಡಗಳಾಗಲಿ ಇರುವುದಿಲ್ಲ. ಅವರ ಜೀವನವು ಪಶುವಿನ ಜೀವನದಂತೆ ಇರ್ತದೆ. ಅಂಥವರಿಗೆ ಯಾವ ಜವಾಬ್ದಾರಿಯೂ ಇಲ್ಲದೇ ಇರೋದ್ರಿಂದ ಸಿಕ್ಕಿದ್ದಷ್ಟನ್ನು ತಿಂದ್ಕೊಂಡು ಉಂಡುಕೊಂಡು ಹೇಗೋ ಕಾಲವನ್ನು ಕಳೀತಾ ಆನಂದವಾಗಿ ಇರ್ತಾರೆ. ಇನ್ನು ಬ್ರಹ್ಮಜ್ಞಾನಿಗಳು, ಇವರಂತೂ ಬ್ರಹ್ಮಾನಂದದಿಂದ ಸಂತೃಪ್ತರಾಗಿ ನಿತ್ಯ ಸಂತುಷ್ಟರಾಗಿ ಆನಂದದಿಂದ ಇರ್ತಾರೆ. ಸ್ಥಿತಪ್ರಜ್ಞರಾದ ಇವರಿಗೆ ಅನಾತ್ಮ ವಸ್ತುಗಳಲ್ಲಿ ಆಸಕ್ತಿಯಾಗಲಿ, ಬೇಕು ಬೇಡಗಳಾಗಲಿ ಯಾವುದೂ ಇರುವುದಿಲ್ಲ. ಯಾಕಂತಂದರೆ ಅವರು ಬ್ರಹ್ಮನಿಷ್ಠರು. ಹಾಗಾಗಿ ಇವರಿಗೆ ದುಃಖದ ಸಂಬಂಧ ಅನ್ನುವಂಥದ್ದು ಕನಸಿನಲ್ಲೂ ಕೂಡ ಇರಲಾರದು. ಇವರು ನಿತ್ಯ ಸುಖಿಗಳು. ಆದ್ದರಿಂದ ಮಾನವರು ವೇದಾಂತಗಳನ್ನು ಅಧ್ಯಯನ ಮಾಡಿ ವಿವೇಕ ವೈರಾಗ್ಯಗಳನ್ನು ಸಂಪಾದಿಸಿಕೊಂಡ್ರು ಅಂತಂದರೆ, ಅವರು ಆತ್ಮಜ್ಞಾನವನ್ನು ಸಂಪಾದಿಸಿಕೊಂಡಾಗ ಆಗ ಮಾತ್ರ ಅವರು ನಿತ್ಯ ಸುಖವನ್ನು ಹೊಂದ್ತಾರೆ ಹೊರತು ಬರೀ ಪ್ರಾಪಂಚಿಕ ವಿಷಯಗಳ ಚಿಂತನೆಯಿಂದ ಯಾವಾಗಲೂ ಕೂಡ ದುಃಖವೇ ಉಂಟಾಗ್ತದೆ. ಆದರೆ ಮಧ್ಯಮ ವರ್ಗದ ಸಂಸಾರಿಗಳಾದಂಥ ಜನರಿಗೆ ಯಾವಾಗಲೂ ದುಃಖ, ಚಿಂತೆ, ತಾಪತ್ರಯಗಳು ತುಂಬಿರ್ತವೆ. ಯಾಕಂತಂದರೆ ಇವರು ಈ ಕಡೆ ದಡ್ಡರೂ ಆಗಿರುವುದಿಲ್ಲ, ಈ ಕಡೆ ಪೂರ್ಣ ಬ್ರಹ್ಮಜ್ಞಾನಿಗಳು ಕೂಡ ಆಗಿರುವುದಿಲ್ಲ. ಇವರಿಗೆ ಸುಖ ದುಃಖಗಳು, ರಾಗ ದ್ವೇಷಗಳು ಕೂಡ ತುಂಬಿರ್ತವೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸುಭಾಷಿತದ ಅರ್ಥ ಏನು ಅಂತಂದರೆ, ಯಾರು ಅತ್ಯಂತ ದಡ್ಡರೋ ಮತ್ತು ಯಾರು ಪೂರ್ಣ ಬ್ರಹ್ಮಜ್ಞಾನಿಗಳು ಅವರಿಬ್ಬರೂ ಈ ಲೋಕದಲ್ಲಿ ಯಾವಾಗಲೂ ಸುಖಿಗಳಾಗಿರ್ತಾರೆ. ಆದರೆ ಇವರಿಬ್ಬರ ಮಧ್ಯದ ಜನರು ಮಾತ್ರ ಯಾವಾಗಲೂ ಕ್ಲೇಶಗಳಿಂದ ನರಳುತ್ತಾರೆ ಅನ್ನುವಂಥದ್ದನ್ನು ಈ ಸುಭಾಷಿತ ತಿಳಿಸಿಕೊಡ್ತಾ ಇದೆ. ಧನ್ಯವಾದ.